ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ TV5 ಕನ್ನಡ. ನಾನು ಸೌಖ್ಯ ಸೊರಬ. HD ರೇವಣ್ಣ ಅವರ ಮೇಲೆ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಂತ ಒಂದಷ್ಟು ವಿಚಾರಣೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಮೇ 14ನೇ ತಾರೀಕುವರೆಗೂ 7 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿರ್ತಾರೆ HD ರೇವಣ್ಣ. ಅದರಲ್ಲೂ ಕೂಡ ಅವರ ಜಾಮೀನು ಅರ್ಜಿ ಏನಿದೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ನಡೆಯುವಂತ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಜಾಮೀನು ಅರ್ಜಿ ತಿರಸ್ಕಾರಗೊಂಡ್ರೆ ಪರಪ್ಪನ ಅಗ್ರಹಾರದಲ್ಲೇ ಈ 7 ದಿನಗಳು ಇರಬೇಕಾಗುತ್ತೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣಗೆ ಈಗ ಜೈಲಾಗಿದೆ. ಮೇ 14ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ. ಕೋರ್ಟ್ನಿಂದ ಕಣ್ಣೀರ್ ಹಾಕ್ತಾ ಹೊರ ಬಂದಿದ್ದಾರೆ HD ರೇವಣ್ಣ. HD ರೇವಣ್ಣ ಕೋರ್ಟ್ನಿಂದ ಹೊರ ಬರುವಾಗ ಕಣ್ಣೀರಿಟ್ಟಿದ್ದಾರೆ. ರೇವಣ್ಣರನ್ನ ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಕೂಡ ನಡೆಸಿಕೊಂಡಿದ್ದಾರೆ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕಿದ ಬಳಿಕ ರೇವಣ್ಣರನ್ನ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಕೋರ್ಟ್ ಆವರಣದಲ್ಲೇ ಇರುವಂತಹ ಮಾಜಿ ಸಚಿವ HD ರೇವಣ್ಣ ಸದ್ಯಕ್ಕೆ ಅಲ್ಲೇ ಇದ್ದಾರೆ. ಇವತ್ತಿನಿಂದ 7 ದಿನಗಳ ಕಾಲ ರೇವಣ್ಣಗೆ ಪರಪ್ಪನ ಅಗ್ರಹಾರದಲ್ಲಿ ಅವರಿಗೆ ಜೈಲಾಗಿದೆ. ಈಗಾಗಲೇ ತನಿಖೆ ನಡೆದಂಥ ಸಂದರ್ಭದಲ್ಲಿ, ಇವತ್ತು ವಿಚಾರಣೆ ಆದಂಥ ಸಂದರ್ಭದಲ್ಲಿ ಮೇ 14ನೇ ತಾರೀಕಿನವರೆಗೂ ಕೂಡ 7 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. HD ರೇವಣ್ಣ ಈಗಾಗಲೇ ಕೋರ್ಟ್ನ ಆವರಣದಲ್ಲಿದ್ದಾರೆ. ಅಲ್ಲಿಂದ ಅವರನ್ನ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲ ಪೊಲೀಸ್ ಭದ್ರತೆಯೊಂದಿಗೆ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಕೋರ್ಟ್ನಿಂದ ಅಂದರೆ ಒಳಗೆ ಕಟಕಟೆಯಿಂದ ಹೊರಗೆ ಬಂದಾಕ್ಷಣ ಕಣ್ಣೀರು ಹಾಕ್ತಾ HD ರೇವಣ್ಣ ಬಂದಿದ್ದಾರೆ. ಆವರಣದಲ್ಲಿ ಈಗ ಪೊಲೀಸರು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ 4 ದಿನಗಳ ಕಾಲ ಕಸ್ಟಡಿಯಲ್ಲಿ ಇದ್ರಲ್ಲ, ಅವರನ್ನ ಈಗ ಇಲ್ಲಿಂದ ಅಂದರೆ ಕೋರ್ಟ್ನಿಂದಾನೇ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಅಂದರೆ ಅವರಿಗೆ ಅನಾರೋಗ್ಯ ಇರೋದ್ರಿಂದ, ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅಲ್ಲಿಯೇ ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗುತ್ತೆ. ಈಗಾಗಲೇ ಆವರಣದಲ್ಲಿ ಪೊಲೀಸರು ಇದ್ದಾರೆ. ಅವರ ಪರವಾಗಿದ್ದಂಥ HD ರೇವಣ್ಣ ಪರವಾಗಿರುವಂಥ ವಕೀಲರು ಇರ್ಬೋದು, SIT ಪರವಾಗಿದ್ದಂಥ ವಕೀಲರು ಎಲ್ಲರೂ ಕೂಡ ಅಲ್ಲೇ ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆದಿದೆ, ವಿಚಾರಣೆ ನಡೆದಿದೆ. ಅವರ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುತ್ತೆ. ಇವತ್ತಿನ ವಿಚಾರಣೆಯಲ್ಲಿ ಅವರನ್ನ ಕಸ್ಟಡಿಗೆ ಕೊಟ್ಟಿಲ್ಲ. ಅಂದರೆ SIT ಅವರು ಕಸ್ಟಡಿಗೆ ಬೇಕು ಅಂದ್ರು, ಅದಕ್ಕೂ ಕೊಟ್ಟಿಲ್ಲ. ಇತ್ತ ಜಾಮೀನು ಬೇಕು ಅಂತ ಅಂದರೆ ಆ ವಿಚಾರಣೆ ಕೂಡ ಆಗಲಿಲ್ಲ, ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಸದ್ಯಕ್ಕೆ ಆಗಿರುವಂಥ ಡೆವಲಪ್ಮೆಂಟ್ ಅಂದರೆ HD ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಒಪ್ಪಿಸಲಾಗಿದೆ. 7 ದಿನಗಳ ಕಾಲ ಮೇ 14ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಾಳೆ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಲ್ಲ, ಜಾಮೀನು ಕೊಟ್ಟರೆ ಆಯಿತು, ಕೊಡಲಿಲ್ಲ ಅಂತ ಅಂದರೆ ಈ 7 ದಿನಗಳವರೆಗೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ HD ರೇವಣ್ಣ. HD ರೇವಣ್ಣ ಏನಿದ್ದಾರೆ, ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿರುವಂಥ ಅವರು ಮಾಜಿ ಸಚಿವ. 25 ವರ್ಷಗಳ ಕಾಲ ನಾನು MLA ಆಗಿದ್ದೆ, ಹಾಗೆ ಹೀಗೆ ಅಂತ ಕೋರ್ಟ್ ಮುಂದೆ ಕಟಕಟಿಯಲ್ಲಿ ಹೇಳ್ಕೊಂಡ್ರು. ಕಣ್ಣೀರು ಹಾಕ್ಕೊಂಡು ಈಗ ಹೊರಗೆ ಬಂದಿದ್ದಾರೆ. ಆದರೆ ತನಿಖೆಯಲ್ಲಿ, ವಿಚಾರಣೆಯಲ್ಲಿ, ಇವತ್ತು ನಡೆದಂಥ ವಿಚಾರಣೆಯಲ್ಲಿ ಮಹತ್ವದ ಡೆವಲಪ್ಮೆಂಟ್ ಆಗಿದೆ. ಮತ್ತೋರ್ವ ರಾಜಕಾರಣಿ ಪರಪ್ಪನ ಅಗ್ರಹಾರ ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಈಗ ಕೋರ್ಟ್ನಲ್ಲಿರುವಂಥ ಆವರಣದಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ಅಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ ಪರಪ್ಪನ ಅಗ್ರಹಾರಕ್ಕೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಇತ್ತ ನಾಳೆ ಜಾಮೀನಿಗೆ ಬೇಕಾಗಿರುವಂಥ ಸಿದ್ಧತೆಯನ್ನು HD ರೇವಣ್ಣ ಅವರ ಪರವಾಗಿರುವಂಥ ವಕೀಲರು ಮಾಡ್ಕೊಳ್ತಾ ಇದ್ದಾರೆ. SIT ಮತ್ತೆ ತನಿಖೆ ಕೇಳಿದ್ರು ಕೂಡ ಅವರಿಗೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಇಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲ ಬಿಗಿ ಭದ್ರತೆಯೊಂದಿಗೆ HD ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇ 14ನೇ ತಾರೀಕುವರೆಗೂ ಕೂಡ ಒಟ್ಟು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ನಡೆದಂಥ ವಿಚಾರಣೆಯಲ್ಲಿ ಬೆಂಗಳೂರಿನ 17ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಯಲ್ಲಿ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ HD ರೇವಣ್ಣನವರು ಅನ್ನುವಂಥ ಆರೋಪ SIT ಅಧಿಕಾರಿಗಳು ಮಾಡಿದ್ರು. ಹಾಗಾಗಿ ಈಗಾಗಲೇ ತನಿಖೆ ಇನ್ನೂ ನಡಿಬೇಕು ಅನ್ನುವಂಥದ್ದು ಕೂಡ ಇದೆ. ಇತ್ತ ಜಾಮೀನು ಕೂಡ ಅವರ ಪರವಾಗಿ ವಕೀಲರು ಕೇಳಿದ್ರು, ಅದ್ಯಾವುದಕ್ಕೂ ಕೂಡ ಸರಿಯಾಗಿ ಅವರಿಗೆ ಸ್ಪಂದನೆ ಸಿಗಲಿಲ್ಲ. ಆ ಒಂದು ಜಾಮೀನು ಅರ್ಜಿ ವಿಚಾರಣೆ ನಾಳೆ ಆಗುತ್ತೆ. ಆದರೆ ಇವತ್ತು HD ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋದ್ಮೇಲೆ ನಾಳೆ ನಡೆಯುವಂಥ ಈ ಜಾಮೀನು ಅರ್ಜಿ ವಿಚಾರಣೆ ಅದು ಕೂಡ ತಿರಸ್ಕಾರ ಆಯಿತು ಅಂದರೆ ಈ 7 ದಿನ ಅಂದರೆ ಮೇ 14ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನ, ಪರಪ್ಪನ ಅಗ್ರಹಾರದ ಉಪಚಾರ ಏನಿದೆ ಅದೇ ಮುಂದುವರಿಯುತ್ತೆ.
ಕೋರ್ಟ್ನಿಂದ ಈಗಾಗಲೇ ಕಣ್ಣೀರು ಹಾಕ್ಕೊಂಡು ಎಚ್ ಡಿ ರೇವಣ್ಣ ಬಂದಿದ್ದಾರೆ. ಅವರನ್ನ ಇಲ್ಲಿಂದ ಕೋರ್ಟ್ನಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಎಲ್ಲ ಸಿದ್ಧತೆಯೊಂದಿಗೆ ಪೊಲೀಸರು ಬಿಗಿ ಭದ್ರತೆಯೊಂದಿಗೆ. ಅವರಿಗೆ ಅನಾರೋಗ್ಯ ಕೂಡ ಇರೋದ್ರಿಂದ ಅಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಈಗಾಗಲೇ ನನಗೆ ಅನಾರೋಗ್ಯ ಇದೆ, ಹೊಟ್ಟೆ ನೋವು, ಹೊಟ್ಟೆ ಉರಿ ಇದೆ, ಹಾಗಿದ್ರೂ ಕೂಡ ವಿಚಾರಣೆ ಮಾಡ್ತಾನೆ ಇದ್ದಾರೆ ಅಂತ ರೇವಣ್ಣ ಏನಿದ್ದಾರೆ SIT ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ರು. ಕಟಕಟಿಯಲ್ಲಿ ಒಂದಷ್ಟು 5 ನಿಮಿಷಗಳ ಕಾಲ ಅವರೇ ಲಾಯರ್ ಅನ್ನೋ ರೀತಿಯಾಗಿ ವಾದ ಮಾಡಿದ್ದಾರೆ. ನನಗೆ SIT ತಂಡದಿಂದ ಕಿರುಕುಳ ಆಗ್ತಾ ಇದೆ, ಸರಿಯಾಗಿ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ, ನಿರಂತರವಾಗಿ ವಿಚಾರಣೆ ನಡೆಸ್ತಿದ್ದಾರೆ, ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಎಲ್ಲದನ್ನು ಕೂಡ ಹೇಳಿಕೊಂಡು 5 ನಿಮಿಷಗಳ ಕಾಲ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಇದೆಲ್ಲ ಡೆವಲಪ್ಮೆಂಟ್ಸ್ ಆದಮೇಲೆ ನ್ಯಾಯಾಧೀಶರೇನಿದ್ದಾರೆ ಇವರನ್ನು 7 ದಿನಗಳ ಕಾಲ ಮೇ 14ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಲ್ಲಿಗೆ ಮತ್ತೋರ್ವ ರಾಜಕಾರಣಿ, ಅದರಲ್ಲೂ ಕೂಡ ಈ ಒಂದು ಕುಟುಂಬ ಅಂದರೆ ರಾಜಕಾರಣದಲ್ಲಿ ಇರುವಂಥ ಹಾಸನದಲ್ಲಿ ಇರುವಂಥ ದೊಡ್ಡ ರಾಜಕಾರಣದ ಕುಟುಂಬದ ರಾಜಕಾರಣ ಅನ್ನುವಂಥ ಹೆಸರಿಗೆ ಕೀರ್ತಿಯನ್ನು ಪಡ್ಕೊಂಡಿರುವಂಥ ಆ ಕುಟುಂಬದಿಂದ ಓರ್ವ, ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ತೆರಳುತ್ತಾ ಇರುವಂಥ ವ್ಯಕ್ತಿ ಇವರಾಗಿದ್ದಾರೆ. ಈಗ ಎಚ್ ಡಿ ರೇವಣ್ಣ ಮತ್ತೋರ್ವ ರಾಜಕಾರಣಿ ಈ ಸಾಲಿನಲ್ಲಿ ನಿಲ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದ ಉಪಚಾರವನ್ನು ಪಡ್ಕೊಳ್ಳೋದಕ್ಕೆ. ಈಗಾಗಲೇ ಪರಪ್ಪನ ಅಗ್ರಹಾರದ ಅತಿಥಿ ಆಗ್ತಾ ಇದ್ದಾರೆ ಎಚ್ ಡಿ ರೇವಣ್ಣ. 14ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿದೆ. ಹಾಗಾಗಿ ಇದಾದ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ, ಪರಪ್ಪನ ಅಗ್ರಹಾರಕ್ಕೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈಗ ಪೊಲೀಸರು ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಅದಾದ ಬಳಿಕ ನಾಳೆ ಕೂಡ ವಿಚಾರಣೆ ಇದೆ. ಈ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ನಡಿಬೇಕಾಗಿದ್ದಂಥ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದಾರಲ್ಲ, ನಾಳೆ ವಿಚಾರಣೆ ಆದರೆ ಆಗಲೂ ಕೂಡ ವಿಚಾರಣೆ ಈ ಅರ್ಜಿ ಏನಾದರೂ ತಿರಸ್ಕಾರ ಆಯಿತು ಅಂದರೆ ಈ 7 ದಿನದ ಈ ಪರಪ್ಪನ ಅಗ್ರಹಾರದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಜಾಮೀನು ಸಿಕ್ಕರೆ ಹೊರಗೆ ಬರ್ತಾರೆ. ಈಗಾಗಲೇ ಜಾಮೀನು ಸಿಗಬಾರ್ದು ಅಂತ ಕೂಡ ಒಂದಷ್ಟು ಆಕ್ಷೇಪಗಳಿದ್ದಾವೆ. ಜಾಮೀನು ಸಿಕ್ಬಿಟ್ರೆ ಹೊರಗೆ ಬಂದರೆ ಸಾಕ್ಷ್ಯಗಳನ್ನು ನಾಶ ಮಾಡ್ತಾರೆ ಅಂತ. ಹಾಗಾಗಿ ಈಗ ರೇವಣ್ಣಗೆ ಸಿಕ್ಕಿರುವಂಥದ್ದು ಜೈಲು ಶಿಕ್ಷೆ. ಜೈಲಾಗುತ್ತಾ ಬೇಲಾಗುತ್ತಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಲ್ವಾ. ಕೊನೆಗೂ ಕೂಡ ಕೋರ್ಟ್ ಏನಿದೆ ಜೈಲು ಶಿಕ್ಷೆಯನ್ನು 7 ದಿನಗಳ ಕಾಲ ಮೇ 14ನೇ ತಾರೀಕುವರೆಗೂ ಕೂಡ ಜೈಲಲ್ಲಿರಬೇಕು ಅಂತ ರೇವಣ್ಣ ಅವರಿಗೆ ಈಗಾಗಲೇ 14ನೇ ತಾರೀಕುವರೆಗೂ ಕೂಡ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಹೊಟ್ಟೆ ನೋವು ಅಂತ ಅಳಲು ತೋಡ್ಕೊಂಡ್ರು ರೇವಣ್ಣ. ವೈದ್ಯರ ತಪಾಸಣೆ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ವೈದ್ಯರು ಆರೋಗ್ಯ ಸ್ಥಿರವಾಗಿದೆ ಅಂದರೆ ಜೈಲಿನಲ್ಲೇ ಕ್ವಾರಂಟೈನ್ ಮಾಡಲಾಗುತ್ತೆ. ಸಂಜೆ 6 ಗಂಟೆ ನಂತರ ಜೈಲಿಗೆ ಹೋದರೆ ನಾಳೆ UTP ನಂಬರ್ ಅನ್ನು ಕೊಡುವ ಸಾಧ್ಯತೆ ಇದೆ. ವಿಚಾರಣಾಧೀನ ಕೈದಿ ನಂಬರ್ ಕೊಡಲಿರುವಂಥ ಜೈಲ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನತ್ತ ಈಗಾಗಲೇ ಎಚ್ ಡಿ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಇವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಎಚ್ ಡಿ ರೇವಣ್ಣ ಅವರು ತಮ್ಮ ಅಳಲನ್ನು ತೋಡ್ಕೊಂಡ್ರು ಕೋರ್ಟ್ನಲ್ಲಿ. ಹಾಗಿದ್ರೂ ಕೂಡ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಲ್ಲೇ ಚಿಕಿತ್ಸೆ ಕೊಡಲಾಗುತ್ತೆ. ಈಗಾಗಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ನಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂತೋಷ್ ಪಟೇಲ್, ಇಲ್ಲಿವರೆಗೂ ಕೂಡ ಜೈಲಾಗುತ್ತಾ ಬೇಲಾಗುತ್ತಾ ಎಚ್ ಡಿ ರೇವಣ್ಣ ಅವರಿಗೆ ಅನ್ನುವಂಥ ಪ್ರಶ್ನೆ ಇತ್ತು. ಕೊನೆಗೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇವತ್ತು ನಡೆದಂಥ ವಿಚಾರಣೆಯಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಮೇ 14ನೇ ತಾರೀಕುವರೆಗೂ 7 ದಿನಗಳ ಕಾಲ ಜೈಲು ಶಿಕ್ಷೆ ಸಿಕ್ಕಿದೆ. ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇನ್ನೂ ಏನೆಲ್ಲ ಆಗುತ್ತೆ ಅಂತ? ಸಂತೋಷ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಶೋಕಿಯನ್ನು ಪ್ರಮುಖವಾಗಿ ಇವತ್ತು ನಡೆದಂಥ ಏನು ಅರ್ಜಿ ವಿಚಾರಣೆ ಇರ್ಬೋದು, ಮತ್ತೊಂದು ಕಡೆ SIT ಅಧಿಕಾರಿಗಳು ರೇವಣ್ಣ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಎರಡೂ ಏಕಕಾಲಕ್ಕೆ ನಡೀತು. ಬೆಳಗ್ಗೆ ಅವರ ಜಾಮೀನು ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ವಿಚಾರಣೆ ತೆಗೆದುಕೊಂಡು ಎರಡು
ಮತ್ತೆ ಸಂಪರ್ಕ ಮಾಡ್ತೀವಿ. ಈಗಾಗಲೇ ಕೋರ್ಟ್ ಆವರಣದಲ್ಲಿ ಇದ್ದಂತಹ HD ರೇವಣ್ಣ ಅವರನ್ನ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಸಕಲ ಭದ್ರತೆಯೊಂದಿಗೆ. ಈಗಾಗಲೇ ರೇವಣ್ಣ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಕೋರ್ಟ್ನಲ್ಲಿ. ನನಗೆ ಅನಾರೋಗ್ಯ ಇದೆ, ಈ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ, ಹೊಟ್ಟೆ ಉರಿ ಇದ್ರೂ ಕೂಡ ನನಗೆ ಚಿಕಿತ್ಸೆಯನ್ನು ಕೊಡ್ತಾನೆ, ಈ ವಿಚಾರಣೆಗೂ ಕೂಡ ನಾನು ಹಾಜರಾಗಿದ್ದೇನೆ, ವಿಚಾರಣೆಗೆ ಮಿಸ್ ಮಾಡಿಲ್ಲ, ಹಾಗಿದ್ರೂ ಕೂಡ ನನಗೆ ತನಿಖಾಧಿಕಾರಿಗಳೇನಿದ್ದಾರೆ ಕಿರುಕುಳ ಕೊಡ್ತಿದ್ದಾರೆ, ಹಾಗೆ ಹೀಗಂತ ಒಂದಷ್ಟು ಆರೋಪಗಳನ್ನು 5 ನಿಮಿಷಗಳ ಕಾಲ ಕೋರ್ಟ್ನಲ್ಲಿ ಮಾಡಿದರು. ಇದೆಲ್ಲ ಮುಗಿದ ಮೇಲೆ ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪು 14ನೇ ತಾರೀಕುವರೆಗೂ, ಮೇ 14ರವರೆಗೂ ಒಟ್ಟು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಅಂತ. ಹಾಗಾಗಿ ಈಗಾಗಲೇ ಕೋರ್ಟ್ನಿಂದ ಜೈಲು ಶಿಕ್ಷೆಗೆ ಒಳಪಟ್ಟಿರುವಂತಹ HD ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೋರ್ಟ್ಗೆ ಹಾಜರುಪಡಿಸಿದಂಥ ರೇವಣ್ಣ ಅವರನ್ನ ಏನಿದ್ದಾರೆ, ಈಗಾಗಲೇ ಒಂದಷ್ಟು ಕೆಲವೊಂದು ಮಾಹಿತಿಯ ಕೊರತೆ ಕೂಡ ಇದೆ, ತನಿಖೆಯಲ್ಲಿ ಏನು ಕೂಡ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾಗಿ HD ರೇವಣ್ಣ ಅವರನ್ನ ಈ ಒಂದು ಜೈಲು ಶಿಕ್ಷೆಯ ಅವಧಿಯಲ್ಲಿ ಏನು ಡೆವಲಪ್ಮೆಂಟ್ಸ್ ಇರುತ್ತೆ ಅನ್ನುವಂಥದ್ದು ಕೂಡ, ಅಂದರೆ ಇವರು ಆರೋಗ್ಯ ಸಮಸ್ಯೆನೇ ಪದೇ ಪದೇ ಹೇಳಿರೋದ್ರಿಂದ ಅವರಿಗೆ ಆರೋಗ್ಯಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಜೈಲಿನಲ್ಲಿನೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರು, ಅವರು ಹೊಟ್ಟೆ ಉರಿ ಅಂತ ಹೇಳ್ತಾ ಇರೋದ್ರಿಂದ ಅದು ಒಂದು ಸಾಮಾನ್ಯ ಸಮಸ್ಯೆ ಅಷ್ಟೇ, ಬಹಳ ದೊಡ್ಡ ಸಮಸ್ಯೆ ಏನಲ್ಲ. ಹಾಗಾಗಿ ಸಾಮಾನ್ಯ ಸಮಸ್ಯೆ ಅಂತಲೇ ಪರಿಗಣನೆಗೆ ತೆಗೆದುಕೊಂಡು ಜೈಲಿನಲ್ಲೇ ಇಟ್ಟು ಅಲ್ಲೇ ಅವರಿಗೆ ಆರೋಗ್ಯ ಸಮಸ್ಯೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವ ಸಾಧ್ಯತೆ ಕೂಡ ಇದೆ. ಮತ್ತೆ ಸಂತೋಷ್ ಪಟೇಲ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂತೋಷ್, ಈಗಾಗಲೇ ನಾವು ಹೇಳ್ತಾ ಇದ್ವಿ, ಅಂತೂ ಇಂತೂ ಜೈಲ್ ಶಿಕ್ಷೆ ಅಂತೂ ಆಗಿದೆ HD ರೇವಣ್ಣ ಅವರಿಗೆ. ಮುಂದಿನ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಪಟೇಲ್. ಸೌಖ್ಯ ಏನು, ಇದೀಗಷ್ಟೇ ರೇವಣ್ಣ ಅವ್ರನ್ನ ನ್ಯಾಯಾಂಗ ಬಂಧನಕ್ಕಷ್ಟೇ ನೀಡಿರುವಂಥದ್ದು. ಅಂದರೆ ಇಡೀ ಪ್ರಕರಣದ ತನಿಖೆ ಇನ್ನೂ ಕೂಡ ಮುಗಿದಿಲ್ಲ, ಹೀಗಾಗಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿರುವಂಥದ್ದು. ಅಂದರೆ 2 ಪ್ರಕರಣದಲ್ಲಿ ಇವರು ಪ್ರಮುಖ ಆರೋಪಿ ಆಗಿರುವಂಥದ್ದು. ಇವತ್ತು ಏಕಕಾಲಕ್ಕೆ ಅಂದರೆ ಈ ಮೊನ್ನೆ 4 ದಿನ SIT ಕಸ್ಟಡಿ ಕೊಟ್ಟಿದ್ರು, ಇವತ್ತು SIT ಕಸ್ಟಡಿ ಅಂತ್ಯ ಆದ ಹಿನ್ನೆಲೆ 7ನೇ ACMM ಕೋರ್ಟ್ ಏನಿದೆ ಅಲ್ಲಿಗೆ ಹಾಜರುಪಡಿಸ್ತಾರೆ. ಅಲ್ಲಿನ ನ್ಯಾಯಾಧೀಶರ ಮುಂದೆ ಮತ್ತೊಂದು ಅದರ ಪಕ್ಕದಲ್ಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆ, ಅಲ್ಲಿಯೂ ಕೂಡ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿಯುವಂಥ ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ಏನು ರೇವಣ್ಣ ಪರ ವಕೀಲರು ಮನವಿಯನ್ನು ಮಾಡ್ತಾರೆ. ಸೊ ಈಗಾಗಲೇ ಅವ್ರನ್ನ ಕಸ್ಟಡಿ ಕೊಟ್ಟಾಗಿದೆ, ವಿಚಾರಣೆ ನಡೆಸಲಾಗ್ತಾ ಇದೆ, ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದೆ. ಮತ್ತು ಈ ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಏನೂ ಕೂಡ ಇಲ್ಲ, ಆದರೂ ಕೂಡ ಇವರು ಅವರಿಗೆ ಪದೇ ಪದೇ ಕಸ್ಟಡಿಗೆ ಕೇಳುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರೇವಣ್ಣ ಅವರು ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಬಂದಿರುವಂತಹ ಎಲ್ಲ ಆರೋಪಗಳನ್ನು SIT ಅಧಿಕಾರಿಗಳು ಒಪ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತಾರೆ. ಹಾಗಂತ ಅದಕ್ಕೆ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು ಅದನ್ನು ಒಪ್ಕೊಳ್ಬೇಕಾಗಿಲ್ಲ, ಅವ್ರಿಗೆ ಅದನ್ನು ನಿರಾಕರಿಸುವಂಥ ಹಕ್ಕಿರುತ್ತೆ. ಹೀಗಾಗಿ ಅವರ ಮೇಲೆ ಬಂದಿರುವಂಥ ಆರೋಪ ಸತ್ಯಕ್ಕೆ ದೂರವಾಗಿರುವಂಥದ್ದು. ಅದನ್ನು ರೇವಣ್ಣ ಅವರು ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ ಅಷ್ಟೇ. ಸೊ ಇವೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅನ್ನೋದ್ರ ಬಗ್ಗೆ ಏನು ಜನಪ್ರತಿನಿಧಿಗಳ ವಿಚಾರಣೆಯಲ್ಲಿ ಒಂದು ಅರ್ಜಿ ವಿಚಾರಣೆ ಆಗುತ್ತೆ, ವಾದ ವಿವಾದ ಮಂಡನೆ ಆಗುತ್ತೆ. ಸೊ ಬಳಿಕ ಅರ್ಜಿಯನ್ನು ಅಂದರೆ ನಾಳೆಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಿರುವಂಥದ್ದು. ಇನ್ನು ಮತ್ತೊಂದು ಕಡೆ SIT ಅಧಿಕಾರಿಗಳ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆ 17ನೇ ACMM ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿ ನ್ಯಾಯಾಧೀಶರ ಮುಂದೆ ಒಂದಿಷ್ಟು ವಿಚಾರಣೆಗಳು ನಡೆಯುತ್ತೆ. ಅಲ್ಲಿ ಅವರು ತಮ್ಮ ಏನು SIT ಅಧಿಕಾರಿಗಳು ಏನು ಇದುವರೆಗೂ ತನಿಖೆಯನ್ನು ಮಾಡಿದ್ದಾರೆ, ಏನೆಲ್ಲ ಆಯಿತು, ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರೆ ಅದನ್ನು ಹೇಳಿ ಮತ್ತೆ SIT ಅಧಿಕಾರಿಗಳ ವಶಕ್ಕೆ ಮನವಿಯನ್ನು ಮಾಡ್ತಾರೆ. ಆದರೆ ಅದಕ್ಕೆ ಏನು ರೇವಣ್ಣ ಪರ ವಕೀಲರೇನಿದ್ರು ಅದು ಆಕ್ಷೇಪವನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಸೊ ಈಗಾಗಲೇ 4 ದಿನಗಳ ಕಾಲ ಅವರು ವಶದಲ್ಲಿದ್ದರು, ಮತ್ತು 2 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಮಾಡಿದರೆ ಅದಕ್ಕೆ ಇವರು ಸ್ಪಂದಿಸಿದ್ದಾರೆ. ಪುನಃ ಅವರನ್ನು ಕಸ್ಟಡಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ, ಸುಮ್ಮನೆ ವಿನಾಕಾರಣಕ್ಕೆ ಸತ್ಯಕ್ಕೆ ದೂರವಾದ ಪ್ರಕರಣದಲ್ಲಿ ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಕಸ್ಟಡಿಗೆ ತೆಗೆದುಕೊಂಡು ಅವರನ್ನು ವಿಚಾರಣೆ ನಡೆಸ್ತಾ ಇರುವಂಥದ್ದು ಮತ್ತು ಅವರ ರಾಜಕೀಯವಾಗಿ ಅವರು ತೇಜೋವಧೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದರ ನಂತರ ರೇವಣ್ಣ ಅವ್ರನ್ನು ಕೂಡ ಜಡ್ಜ್ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ SIT ಅಧಿಕಾರಿಗಳು ನಡೆಸ್ಕೊಂಡ ರೀತಿಯ ಬಗ್ಗೆ ಅಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ನನಗೆ 3 ದಿನಗಳಿಂದ ನಾನು ನಿದ್ದೆಯನ್ನು ಮಾಡಿಲ್ಲ, ನನಗೆ ಅನಾರೋಗ್ಯ ಇದೆ, SIT ಅಧಿಕಾರಿಗಳಿಂದ ಯಾವುದೇ ರೀತಿಯ ಸೂಕ್ತವಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ
ಅವರು ಆರೋಪವನ್ನು ಮಾಡಿದರು. ಸೊ ವಾದ ವಿವಾದ ಇವೆಲ್ಲವನ್ನು ಕೇಳಿದ ನಂತರ ಏನು 6 ದಿನಗಳ ಕಾಲ ಅಂದರೆ ಇಂದಿನಿಂದ 7 ದಿನಗಳ ಕಾಲ 14ನೇ ತಾರೀಕುವರೆಗೆ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂಥದ್ದು. ಸೊ ಇದೀಗ ನ್ಯಾಯಾಲಯದಿಂದ ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ಏನು ನ್ಯಾಯಾಲಯದಿಂದ ಒಂದು ಆರ್ಡರ್ ಆಗುತ್ತೆ ಜೈಲು ಅಧಿಕಾರಿಗಳಿಗೆ, ಆ ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ಜೊತೆಗೆ ರೇವಣ್ಣ ಅವ್ರನ್ನ ಕರ್ಕೊಂಡು ಈಗಾಗಲೇ ಪರಪ್ಪನ ಅಗ್ರಹಾರದತ್ತ ಅಧಿಕಾರಿಗಳು ಹೊರಟಿರುವಂಥದ್ದು. ಅವ್ರನ್ನ ಇನ್ನು 6 ದಿನಗಳ ಕಾಲ, ಇವತ್ತು ಸೇರಿ 7 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬೇಕಾಗುತ್ತೆ. ಸೊ ಇದರ ಮಧ್ಯೆ ನಾಳೆ ಅವರ ಜಾಮೀನು ಅರ್ಜಿ ವಿಚಾರಣೆ ಇರುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ವಿಚಾರಣೆಯಲ್ಲಿ ಅವರಿಗೆ ಜಾಮೀನು ಸಿಗಲಬಹುದು, ಸಿಗದೇ ಇರಬಹುದು. ನಾಳೆ ಒಂದು ವೇಳೆ ಜಾಮೀನು ಸಿಕ್ಕರೆ ಅವರು ಏನೀಗಾಗಲೇ ನ್ಯಾಯಾಂಗ ಬಂಧನದಿಂದ ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ಹೊರ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ 6 ದಿನಗಳ ಕಾಲ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಸೌಖ್ಯ. ಸಂತೋಷ್ ಹಾಗೆ ಹೋಲ್ಡ್ ಅಲ್ಲಿ ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಡು ಬರೋಣ. ಕೆಆರ್ ನಗರದ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಈಗ ಸಂಕಷ್ಟ ಎದುರಾಗಿದೆ. ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಾಗಿಲ್ಲ, ನಾಳೆ ಮುಂದೂಡಿಕೆ ಆಗಿದೆ. ನಾಳೆ ವಿಚಾರಣೆ ನಡೆಯುತ್ತೆ. ಸದ್ಯ ಮೇ 14ನೇ ತಾರೀಕುವರೆಗೂ ಕೂಡ ಅಂದ್ರೆ 7 ದಿನಗಳ ಕಾಲ ಅವರಿಗೆ ಜೈಲೇ ಗತಿಯಾಗಿದೆ. ಹಾಗಾಗಿ ನಾಳೆ ಅರ್ಜಿ ತಿರಸ್ಕಾರ ಆಯಿತು ಅಂದ್ರೆ 7 ದಿನ ಕೂಡ, ನಾವೀಗಾಗಲೇ ಹೇಳಿದಾಗ 7 ದಿನ ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಬೇಲ್ ಸಿಗದಿದ್ರೆ ಹೈಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಎಚ್.ಡಿ. ರೇವಣ್ಣ. ಕೆಆರ್ ನಗರದ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಈಗ ಸಂಕಷ್ಟ ಎದುರಾಗಿದೆ. ಅವರ ಜಾಮೀನು ಅರ್ಜಿ ಏನಿದೆ ಅದು ನಾಳೆ ವಿಚಾರಣೆ ಆಗುತ್ತೆ. ಸಂತೋಷ್ ಪಟೇಲ್ ಈಗಾಗಲೇ ಡೀಟೇಲ್ಸ್ ಕೊಡ್ತಾ ಇದ್ರಿ. ಈಗ ಎಚ್.ಡಿ. ರೇವಣ್ಣ ಅವ್ರನ್ನ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಆದರೆ ಜೈಲಿಗೆ ಶಿಫ್ಟ್ ಮಾಡಿದ್ಮೇಲೆ ಈ UTP ನಂಬರ್ ಕೊಡುವಂಥದ್ದು, ಅದೇ ರೀತಿಯಾಗಿ ಅವರಿಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಕು ಅಂತ ಅವ್ರು ಕೇಳಿರೋದ್ರಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರಾ ಅಥವಾ ಜೈಲಲ್ಲೇ ಇದ್ಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡ್ತಾರಾ ಅಂದರೆ, ಯಾಕೆಂದರೆ ಅವರಿಗಿರುವಂಥದ್ದು ಸಾಮಾನ್ಯ ಹೊಟ್ಟೆ ಉರಿ ಅಷ್ಟೇ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಅಲ್ಲೇ ಕೊಡಬಹುದು ಅನ್ನುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಈ UTP ನಂಬರ್ ಕೊಡೋದು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್. ಸೌಖ್ಯ ಏನು ಈಗಾಗಲೇ ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ. SIT ಅಧಿಕಾರಿಗಳೇನಿರ್ತಾರೆ ಕರ್ಕೊಂಡೋಗಿ ಜೈಲು ಅಧಿಕಾರಿಗಳ ಸುಪರ್ದಿಗೆ ಕೊಟ್ಟು ಅವ್ರನ್ನ ನ್ಯಾಯಾಂಗದ ಆದೇಶ ಏನಿದೆ ಆ ಪ್ರತಿಯನ್ನು ಕೂಡ ಅವರಿಗೆ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಇಂದಿನಿಂದ 7 ದಿನಗಳ ಕಾಲ ಅವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಸೊ ಅದಾದ ನಂತರವೂ ಕೂಡ ಜಾಮೀನು ಸಿಗಲಿಲ್ಲ ಅಂದರೆ ಅವರು ಅಲ್ಲೇ ಕಂಟಿನ್ಯೂ ಆಗಬೇಕಾಗುತ್ತೆ. ಸೊ ಅದು ಕೂಡ ಅವರ ಗಮನಕ್ಕಿರುತ್ತೆ. ಇದಾದ ನಂತರ ಜೈಲಿನಲ್ಲಿ ಅವರು ಬಂದ ನಳಿಕ ಅಲ್ಲಿ ಜೈಲಿನಲ್ಲಿ ಆಗುವಂಥ ಒಂದಿಷ್ಟು ಪ್ರೊಸೀಜರ್ಗಳಿರ್ತದೆ. ಎಂಟ್ರಿಯನ್ನು ಮಾಡಿಸ್ಕೊಳ್ತಾರೆ, ಮಾಹಿತಿಯನ್ನು ತೆಗೆದುಕೊಳ್ತಾರೆ, ಅವ್ರಿಗೊಂದು ಬ್ಯಾರಕ್ಕನ್ನು ಅಲರ್ಟ್ ಮಾಡ್ತಾರೆ ಎಲ್ಲಿ ಕೊಡಬೇಕು ಅಂತೇಳಿ. ಸೊ ಆ ಬ್ಯಾರಕ್ನಲ್ಲಿ ಅವರು ಕೊಡ್ತಾರೆ. ಮತ್ತು ಅವರಿಗೆ ದಿನನಿತ್ಯದ ಊಟ ತಿಂಡಿ ತಿನಿಸುಗಳನ್ನು ಎಂದಿನಂತೆ ಅಲ್ಲೂ ಕೂಡ ವಿಚಾರಣಾ ದಿನ ಕೈದಿಗಳೇನಿರ್ತಾರೆ ಆ ರೀತಿಯಾಗಿ ಇವ್ರಿಗೂ ಕೂಡ ಸಿಗುವಂಥದ್ದು. ಒಂದು ವೇಳೆ ಇವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಸರಿಯಾಗಿ ಕೊಡಲಿಲ್ಲ ಅಂತೇಳಿ SIT ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡಿದರು. ಸೊ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಏನು ಕೋರ್ಟ್ನಿಂದ ಆದೇಶ ಕೂಡ ಆಗಿರುತ್ತೆ. ಅದಕ್ಕೆ ಜೈಲಿನಲ್ಲೇ ವಿಚಾರಣಾಧೀನ ಕೈದಿಗಳಿರ್ಬೋದು, ಸಜಾ ಕೈದಿಗಳಿರ್ಬೋದು, ಇವ್ರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಜೈಲು ಆಸ್ಪತ್ರೆ ಇರುತ್ತೆ. ಸೊ ಅವ್ರಿಗೆ ಜೈಲಿನಲ್ಲೇ ಒಂದು ಚಿಕಿತ್ಸೆ ಕೊಡುವ ಸಾಧ್ಯತೆ ಇರುತ್ತೆ. ಅಂತಹ ತೀವ್ರವಾದ ಅನಾರೋಗ್ಯ ಅವ್ರಿಗೇನಿಲ್ಲ, ಸಾಮಾನ್ಯವಾದ ಅನಾರೋಗ್ಯ ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಮತ್ತು ಅವರು ನನಗೆ 3 ದಿನಗಳಿಂದ ನಿದ್ರೆ ಇಲ್ಲ, ಹೀಗಾಗಿ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿರುವಂಥದ್ದು. ಸೊ ಒಂದಿಷ್ಟು ಕಾಲ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ ಮತ್ತು ಸಾಮಾನ್ಯವಾಗಿ ಬೇಕಾಗಿರುವಂಥ ಬೇಸಿಕ್ ಮೆಡಿಸನ್ನ ಜೈಲು ಆಸ್ಪತ್ರೆಯಲ್ಲೇ ಕೊಡಲಾಗುತ್ತೆ. ಸೊ ಅಲ್ಲಿ ಇವರು ಅಲ್ಲೇ ಚಿಕಿತ್ಸೆಯನ್ನು ಕೊಡ್ತಾರೆ. ಇವರಿಗೆ ಅದಕ್ಕಾಗಿ ಏನು ಬೇರೆ ಕಡೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನು 7 ದಿನಗಳ ಕಾಲ ರೇವಣ್ಣ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗುತ್ತೆ, ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ. ಸೊ ಮತ್ತೊಂದು ಕಡೆ ಅವರ ಜೈಲು ಬೇಲು ಅರ್ಜಿ ವಿಚಾರಣೆ ಏನು ನಡೀತಿದೆ, ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ, ಅದು ನಾಳೆ ಮತ್ತೆ ಬರುತ್ತೆ ಅರ್ಜಿ ವಿಚಾರಣೆಗೆ. ಈ ಸಂದರ್ಭದಲ್ಲಿ ಏನಾದರೂ ಅವ್ರಿಗೆ ಬೇಲು ಜಾಮೀನು ಸಿಕ್ಕಿದ್ರೆ ಅವ್ರಿಗೆ ಬಿಡುಗಡೆ ಆಗಲು ಅವಕಾಶ ಇರುವಂಥದ್ದು ಮತ್ತು ಷರತ್ತುಬದ್ಧ ಜಾಮೀನು ಆಗಿರುತ್ತೆ. ಅದು ಇಡೀ ಪ್ರಕರಣ ಮುಗಿಯುವ ತನಕ ಅವ್ರಿಗೆ ವಿಚಾರಣೆಗೆ ಸ್ಪಂದನೆಯನ್ನು ಮಾಡಬೇಕಾಗತ್ತೆ. ಹೀಗೆ ಒಂದಿಷ್ಟು ವಿಚಾರಗಳನ್ನು ಹಾಕಿ ಯಾವುದೇ ಸಾಕ್ಷಿ ನಾಶ ಮಾಡಬಾರ್ದು, ದೇಶ ಬಿಟ್ಟು ಹೋಗಬಾರ್ದು, ಈ ರೀತಿಯಾಗಿ ಒಂದಿಷ್ಟು ಷರತ್ತುಗಳನ್ನು ಹಾಕಿ ಅವ್ರಿಗೆ ಜಾಮೀನು ಸಿಗ್ಬೋದು. ಸಿಕ್ಕರೆ ಅವರು ಕೂಡ ಇಲ್ಲಿ ತನಿಖೆಗೆ ಬಂದು ಸಹಕಾರವನ್ನು ನೀಡಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ರೇವಣ್ಣಗೆ ಈಗ ಜೈಲೇ ಗತಿಯಾಗಿದೆ. ಇಲ್ಲಿವರೆಗೂ ಕೂಡ ನಡೆದಂಥ ಒಂದಷ್ಟು SIT ತನಿಖೆ, ಅದಾದ ಬಳಿಕ ಇವತ್ತು ನಡೆದಂಥ ಕೋರ್ಟ್ನ ವಿಚಾರಣೆ, ಅಂದರೆ ಬೆಂಗಳೂರಿನಲ್ಲಿ ನಡೆದಂಥ 17ನೇ ACMM ಕೋರ್ಟ್ ಮುಂದೆ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ
ಕೋರ್ಟ್ನಲ್ಲಿ ಎಚ್.ಡಿ. ರೇವಣ್ಣ ಅವರ ಪರವಾಗಿ ವಕೀಲರು ಒಂದಷ್ಟು ವಾದ ಮಂಡನೆ ಮಾಡಿದ್ರು. ಎಸ್ಐಟಿ ತಂಡದ ಪರವಾಗಿ ವಕೀಲರು ವಾದ ಮಾಡಿದ್ರು. ಮತ್ತೆ ಇದರ ಮಧ್ಯದಲ್ಲಿ ಎಚ್.ಡಿ. ರೇವಣ್ಣ ಕೂಡ 5 ನಿಮಿಷ ಮಾತನಾಡಿದ್ದಾರೆ, ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಇದೆಲ್ಲ ಆದ ಬಳಿಕ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿರುವಂತದ್ದೇನೆಂದ್ರೆ ಎಚ್.ಡಿ. ರೇವಣ್ಣ ಅವರನ್ನ 7 ದಿನಗಳ ಕಾಲ ಮೇ 14ನೇ ತಾರೀಕುವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ.